ನಮಸ್ಕಾರ. ಇವತ್ತು ನನ್ನ ಜೊತೆ ವಾಯ್ಸ್ ಓವರ್ ಕೊಡಕ್ಕೆ ಮಂಜುನು ಇದ್ದಾರೆ. ಮಾತಾಡಿ ಮಂಜು. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ರಾಘವೇಂದ್ರ ರಾಯರ ಮಠಕ್ಕೆ ಬಂದಿದ್ದೀವಿ, ಜಯನಗರಲ್ಲಿರೋದು. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ರಾಯರ ಮಠದಲ್ಲಿ ಪೂಜೆನ ಮಾಡಿಸ್ಕೊಡ್ತಾ ಇದೀವಿ. ತುಂಬಾನೇ ಚೆನ್ನಾಗಿ ಮಾಡಿಕೊಟ್ರು. ಅಂಡ್ ದೇವಸ್ಥಾನ ಅಂತೂ ನೋಡಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂಥರ ಮನಸ್ಸಿಗೆ ಏನೋ ಹೇಳಕ್ ಆಗದಿರೋಷ್ಟು ನೆಮ್ಮದಿ, ಖುಷಿ ಸಿಗುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ ಹೋದ್ವಿ. ಯಾಕಂದ್ರೆ ಸ್ವಲ್ಪ ರೈಡಿಂಗ್ ಗೇರ್ಸ್ ತಗೊಳ್ಳೋಣ ಅಂತ ನೋಡಿದ್ವಿ. ಕಲೆಕ್ಷನ್ ಏನೋ ಚೆನ್ನಾಗಿತ್ತು, ಬಟ್ ನನ್ನ ಸೈಜ್ಗೆ ನನ್ನ ಬಾಡಿಗೆ ಫಿಟ್ಟಿಂಗ್ ಸಿಗ್ಲಿಲ್ಲ ಕರೆಕ್ಟ್ ಆಗಿರೋ ಜಾಕೆಟ್ಸ್. ಅದಕ್ಕೆ ಅಲ್ಲಿಂದ ನೆಕ್ಸ್ಟ್ ಡೆಲಿವರಿ ಟೈಮ್ ಅಲ್ಲಿ ಕೀ ಇಸ್ಕೊಂಡಿರ್ಲಿಲ್ಲ, ಡೆಲಿವರಿ ಕೀ ಅದನ್ನ ಇಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ತುಂಬಾ ಹೊಟ್ಟೆ ಶೀತ ಆಯ್ತಾ, ಏನಾದ್ರು ಸ್ಪೆಷಲ್ ಆಗಿ ತಿನ್ನೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಭರ್ಜರಿಯಾಗಿ ಏನಾದ್ರೂ ಬಾರಿಸ್ಬೇಕು ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಹೊಟ್ಟೆ ಹಶ್ವಿತ್ತು. ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಕೂಡ ತಿಂದಿರ್ಲಿಲ್ಲ. ಸೊ ಹಂಗಾಗಿ ಒಳ್ಳೆ ಬಿರಿಯಾನಿ ತಿನ್ನೋಣ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನಾವು ಶಿವಾಜಿ ಮಿಲಿಟರಿ ಹೋಟ್ಲಿಗೆ ಬಂದ್ವಿ. ಅಲ್ಲಿ ಬಂದು ಕ್ರೌಡ್ ನೋಡಿದ್ಮೇಲೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಕ್ರೌಡ್ ನೋಡಿ ಅಂತೂ. ಸೊ ಸುಮಾರು ಹೊತ್ತು ವೆಯ್ಟ್ ಮಾಡ್ತೀವಿ. ಒಂದು 30 ಮಿನಿಟ್ಸೇ ವೆಯ್ಟ್ ಮಾಡಿದ್ದೀವಿ ನಮ್ಗೆ ಅಲ್ಲಿ ಟೇಬಲ್ ಸಿಗೋದಕ್ಕೋಸ್ಕರ. ಸೊ ಸಿಕ್ತು. ಅದ್ರ ಮಧ್ಯದಲ್ಲಿ ಅವರು ಕೂಡ ಒಬ್ರು ಬಂದರು, ಪಾಪ ಯಾರೋ ಗೊತ್ತಿಲ್ಲ, ಚಿಕ್ಕಮಂಗ್ಳೂರವರಂತೆ. ಸೊ ಒಳ್ಳೆ ಬಿರಿಯಾನಿ ಸಿಕ್ತು. ಅದನ್ನು ಬಾರಿಸಿ ನಾವು ನೆಕ್ಸ್ಟ್ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಿರಿಯಾನಿ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಪುನಃ ಒಳ್ಳೆ ರೈಡಿಂಗ್ ಗೇರ್ಸ್ ಹುಡ್ಕೋಣ ಅಂತ ಪುನಃ ಹೊರಟ್ವಿ. ಹೋಗ್ತಾ ಒಂದು ಒಳ್ಳೆ ಸ್ಟೋರ್ ಸಿಕ್ತು. ಸೊ ನೋಡೋಣ ಅಂತ ಬಂದಿದ್ದೀವಿ. ನೋಡೋಣ ನಮ್ಗೆ ಸಿಗುತ್ತೋ ಇಲ್ವೋ ಅಂತ. ಕೊನೆಗೂ ಇಷ್ಟ ಆಗಂತ ಜಾಕೆಟ್ ಸಿಕ್ತು. ಮತ್ತೆ ನಾನು ಒಂದು ಜಾಕೆಟ್ ತಗೊಂಡೆ, ರಮೇನ್ ಒಂದು ಜಾಕೆಟ್ ತಗೊಂಡ್ರು. ಇದಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಬೈಕಿಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸೋಣ ಅಂತ ಅನಿಸಿತ್ತು. ಸೇಫ್ಟಿ ವೈಸ್ಗೆ ಸ್ವಲ್ಪ ಕ್ರ್ಯಾಶ್ ಗಾರ್ಡು ಏನೇನು ಹಾಕಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಇನ್ನು ಏನಾದರೂ ನಾನು ಎಕ್ಸ್ಟ್ರಾ ಆಕ್ಸೆಸರೀಸ್ ಏನೇನು ಹಾಕ್ಸಿದ್ದೆ ರಾಯಲ್ ಎನ್ಫೀಲ್ಡ್ 450 ಹಿಮಾಲಯನ್ ಪರ್ಚೇಸ್ ಮಾಡೋದಕ್ಕೆ ಇದು ತಿಳ್ಕೊಬೇಕಿದೆ, ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಬೈಕ್ ತಗೊಂಡಿದ್ದು ಮಂಜುಗಂತೂ ಬೈಕ್ ಮೇಲೆ ಫುಲ್ ಲವ್ ನೋಡಿ. ತಗೊಂಡು ಒಂದು 3 ಡೇಸ್ಗೆನೆ ಆಗಲೇ ವಾಶ್ ಎಲ್ಲ ಕೊಳೆ ಆಗಿಬಿಟ್ಟಿದ್ದಾಳೆ ಗಾಳಿಯಲ್ಲಿ ಅಂದ್ಬಿಟ್ಟು ವಾಶ್ ಮಾಡಿಸ್ತಿದ್ದಾರೆ. ನೆಕ್ಸ್ಟ್ ಡೇ ನಮಗೆ ಸ್ವಲ್ಪ ಟೈಮ್ ಇದ್ದಿದ್ರಿಂದ ಸೊ ಏನಾದರೂ ಸ್ವಲ್ಪ ಫನ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ನೋ ಸಿಟಿಗೆ ಅಂದ್ಬಿಟ್ಟು ಹೊರಟ್ವಿ. ನೀವು ಸ್ನೋ ಸಿಟಿಗೆ ಹೋದ್ರೆ ಅಲ್ಲಿ ಏನು ಮಾಡಬಾರ್ದು ಅಂದರೆ ದಯವಿಟ್ಟು ಯಾರು ಕೂಡ ಸ್ಕ್ಯಾರಿ ಹೌಸ್ಗಂತೂ ಹೋಗಬೇಡಿ. ಅಲ್ಲಿ ನಿಜವಾಗ್ಲೂ ಹೋದ್ರೆ ಅದು ಏನು ಭಯ ಅಂತಾನೆ ಅನ್ಸಲ್ಲ, ಸುಮ್ಮನೆ ವೇಸ್ಟ್ ಆಫ್ ಮನಿ. ವಾಟ್ ಬೇಬಿ? ಏನು 8 ವರ್ಷ ಅಂತ ಆಧಾರ್ ಕಾರ್ಡ್ ತಂದಿಲ್ಲ. ಒಂದು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ಬೇಕಲ್ಲ ನಂಗೆ 8 ಇಯರ್ಸ್ದು. ಹಾ, ಎಷ್ಟು ವರ್ಷ ಅಂತ ಕೇಳಿದ್ರೆ 8 ಇಯರ್ ಅಂತ ಹೇಳ್ಬೇಕಂತೆ. ಹೇಳ್ಕೊಡೋದು ನೋಡಿ ನನ್ನ ಪತಿದೇವರು. ಈ ಗ್ಲಾಸ್ ನಂಗೆ ಹೆಂಗೆ ಕಾಣಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬಿಕಾಸ್ ಇದು ನಂದಲ್ಲ. ಇಷ್ಟು ದೊಡ್ಡದು ಫಸ್ಟ್ ಟೈಮ್ ಹಾಕೊಂಡಿರೋದು. ಮಂಜು ಯಾವಾಗ ನಾನು ಇಷ್ಟು ದೊಡ್ಡ ಗ್ಲಾಸ್ ಹಾಕೊಂಡ್ರು ನಿನ್ನ ಮುಖ ಎಲ್ಲ ಅಲ್ಲೇ ಮುಚ್ಚೋಯ್ತು, ತೆಗಿ ಅಂತ ಹೇಳ್ತಾರೆ. ಬಟ್ ಇದು ಅವ್ರ ಫ್ರೆಂಡ್ ಇದು ತೆಗ್ದು ಹಾಕೋಬಿಟ್ಟಿದ್ದೀನಿ. ವಿಡಿಯೋ ತೆಗೀರಿ ಅಂದ್ರೆ ಮಾತ್ರ ಆಗಲ್ಲ, ಪೋಸ್ ಕೊಡಕ್ಕಾಗುತ್ತೆ ಅಲ್ಲ ಬ್ಯಾಕಲ್ಲಿ. ರಾಣಿಜಿ ಲವ್ ಯು ರಮ್ಯಾ. ಅಂಡ್ ಇವ್ರದ್ದು ಬ್ಯೂಟಿ ಟಿಪ್ಸ್ ವಿಡಿಯೋ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಫಾರ್ ಕೊರಿಯನ್ ಗ್ಲಾಸಿ ಸ್ಕಿನ್. ಇದು ಸ್ನೋ ಸಿಟಿ. ಇವತ್ತು ಫುಲ್ ನಾನು ಕಿಡ್ಸ್ ಆಗಿ ಆಟ ಆಡ್ಬಿಡೋಣ ಅನ್ಕೊಂಡು ಬಂದಿದ್ದೀವಿ. ನೋಡಿ ಇಲ್ಲಿ ಕೊರಿಯನ್ ಮಾಡೆಲ್, ಇದು ಟಿಬೆಟಿಯನ್ ಮಾಡೆಲ್, ಪೋಲಾರ್ ಬೇರ್.
ಹಲೋ ಹಂಗೆ ನಿತ್ಕೋ $590 $150 ಎಲ್ಲಿ ಅದ್ರಕ್ಕೋಗಿ ಏನು ಭಯ ಅನ್ನಿಸ್ತಾನೆ ಇಲ್ಲ. ರಾಕ್ಷಸರು ನಾವೇ ಭಯ ಪಡಿಸ್ಬೋದು ಬಂದ್ಮೇಲೆ. मजा आया. ಅಲ್ಲ ಇವಳು ವೆರಿ ಫನ್ನಿ. ನೋಡಿದ್ರಿ ಅಲ್ಲ ಎಷ್ಟೊಂದು ಎದ್ರುಕೊಂಡ್ ಬಿಟ್ವಿ ಅಂತ. ಏನೇನು ಭಯ ಅನ್ಸಲ್ಲ, ಸುಮ್ನೆ ದುಡ್ಡು ವೇಸ್ಟ್. ಅಲ್ಲಂತೂ ಯಾರು ಹೋಗ್ಬೇಡಿ. ಮನಾಲಿಗೆ ಹೋಗ್ತಿದೀವಿ ಇವಾಗ. ಅಂಡ್ ಅಲ್ಲಿ ಹೋಗಿ ತುಂಬಾ ಖುಷಿ ಅನ್ನಿಸ್ತು ಆಟ ಆಡಿದ್ದೆಲ್ಲ. ಬಟ್ ಅಲ್ಲಿ ತುಂಬಾ ನಗಾಡ್ಬೇಡಿ, ಮಾತಾಡ್ಬೇಡಿ. ಇದು ನನ್ನ ಸಜೆಷನ್. ಯಾಕಂದ್ರೆ ನಾನ್ ಪರ್ಸನಲಿ ಫೋಟೋ ಹೊಡ್ಸ್ಕೋಬೇಕಾ ಇಲ್ಲಿ ಕಂಪಲ್ಸರಿನಾ? ಚೆಸ್ಟ್ ಪೇನ್ ಬರುತ್ತೆ ಅಲ್ಲಿ ಜಾಸ್ತಿ ನಗಾಡಿ ಆಟ ಆಡಿದಾಗ. ತುಂಬಾನೇ ಚೆಸ್ಟ್ ಪೇನ್ ಬರುತ್ತೆ. ತುಂಬಾನೇ ಮಾತಾಡಕ್ ಹೋಗ್ಬೇಡಿ ಅಲ್ಲಿ. ಏನಿದು? ನಾನು ಸ್ನೋ ಅಂದ್ಕೊಂಡು ಬಿಸಾಡೋಣ ಅಂತಿದ್ದೆ. ಬೇಕಲ್ಲ
गुड बाय गया. ಅಲ್ಲೇ ಕೆಲವೊಂದಷ್ಟು ಗೇಮ್ನ ಆಡಿದ್ವಿ, ಬಟ್ ಯಾವ್ದ್ರಲ್ಲೂ ವಿನ್ ಆಗಕ್ಕಾಗ್ಲಿಲ್ಲ. ಅಲ್ಲಿಂದ ಮನೆಗೆ ಹೊರಟ್ವಿ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ನಾವು ಬೆಂಗಳೂರಿಗೆ ಟಾಟಾ ಬೈ ಬೈ ಹೇಳೋ ಟೈಮ್ ಬಂತು. ಸೊ ಅಲ್ಲಿ ಬೆಂಗಳೂರಿಂದ ಫಸ್ಟ್ ನಾವು ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಿತೇಶ್ ಅವ್ರ ಮನೆಗೆ ಹೋಗೋಣ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿ ಅಲ್ಲಿಂದ ಮನೆಗೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿ ಹೆಂಗೆಲ್ಲ ಇತ್ತು, ನಾನು ಫಸ್ಟ್ ಟೈಮ್ ಕನಕಪುರ ಬಂಡೆ ಅಂತ ಏನಕ್ಕೆ ಕೇಳ್ತಾರೆ ಅಂತ ಈ ಬಂಡೆಗಳನ್ನ ನೋಡಿನೇ ಗೊತ್ತಾಗಿದ್ದು. ಎಲ್ಲಿ ನೋಡಿದ್ರು ಬಂಡೆಗಳೇ. ಸೊ ಡೈರೆಕ್ಟ್ ಅವ್ರ ಮನೆಗೆ ಬಂದು ರೀಚ್ ಆಗಿದ್ದೀವಿ ಇವಾಗ. ಫೈನಲಿ ನಿತೇಶ್ ಅವ್ರ ಮನೆಗೆ ಬಂದ್ವಿ. ಹಾಯ್ ತೆಗಿ ಫಸ್ಟ್ ಕ್ಲಾಸ್. ಅಮ್ಮಯ್ಯ ಹಿಡ್ಕೊಳ್ಳಿ. ಹಾಯ್. ಬಿಸಿಲು ಫುಲ್ ಉರಿ ಉರಿ. ಮಧ್ಯಾಹ್ನ ಲಂಚ್ಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೇಳಿದ್ರು. ಸೊ ಮಂಜು ಅಂತೂ ಅವ್ರದ್ದು ಆಂಟಿ ತುಂಬ ಚೆನ್ನಾಗಿ ಚಿತ್ರಾನ್ನ ಮಾಡ್ತಾರೆ ಅಂದ್ಬಿಟ್ಟು ಚಿತ್ರಾನ್ನ ಕೇಳ್ಕೊಂಡಿದ್ರು. ಹಂಗೇನೆ ಅವರು ಚಿಲ್ಕವರೆಕಾಳು ಸಾಂಬಾರ್ ಜೊತೆಗೆ ರೊಟ್ಟಿನೂ ಮಾಡಿದ್ರು. ಸಖತ್ತಾಗಿತ್ತು. ಒಂಥರ ಮಟನ್ ಸಾಂಬಾರ್ ತಿಂದಂಗೆ ಇತ್ತು. ಥ್ಯಾಂಕ್ ಯು ಆಂಟಿ. ಹೇಳು ಟಿವಿನಲ್ಲಿ ಬರ್ತೀಯ ಇವಾಗ. ರಾಯರೇ ಗುರು ರಾಯರೇ ರಾಘವೇಂದ್ರ ಅನ್ನೋದು ನಾನು. ಏನ್ ಮಾತಾಡಕ್ಕಿರ್ತದೆ ತಲೆ ತಲೆ ಚಿಚ್ಕೊಂಡು. ಈಗ ಸರಿ ಮಂಜು ಎತ್ಕೊಂಡು ಹೋಗೋಣ. ತೆಗಿರಿ ಬ್ಯಾಗ್ ತೆಗಿರಿ, ತುಂಬಿಸ್ಕೊಂಡು ಹೋಗೋಣ. ಇನ್ನು ಎದ್ದೇಳು ಹೋಗ ಅಂಕಲ್. ಹಂಗ ಆಗ್ತಿತ್ತ ಅದು ಅಂಕಲ್ಲು ನಿನ್ನ ಹತ್ರ? ಯಾವ ಅಂಕಲ್ ಜಾಸ್ತಿ ಮಾತಾಡ್ತಾರೆ? ಈಗ ಜಾಸ್ತಿ ಮಾತಾಡೋದು. ಓಕೆ, ಇಲ್ಲಿ ಒಂದು ಒಳ್ಳೆ ವ್ಯಾಲ್ಯೂಯಬಲ್ ಟೈಮ್ನ ಸ್ಪೆಂಡ್ ಮಾಡಿ ಇಲ್ಲಿಂದ ಹೊರಟ್ವಿ. ನನಗಂತೂ ಗುಂಡ ಸಿಕ್ಕಾಪಟ್ಟೆ ಇಷ್ಟ ಆದ. ಒಂಥರ ಕ್ಯೂಟ್ ಇನ್ನೋಸೆಂಟ್ ಅದು ಸೈಕಲ್. ಬಾಯ್ ಬಾಯ್. ಹಿಂಗೋಗು ಈ ಕಡೆ ಹಿಂಗೋಗ್ಬಿಟ್ಟು ಯೂಟರ್ನ್ ವಾಪಸ್ ಟಾಟಾ. ಬನ್ನಿ, ಮಿಸ್ ಮಾಡಬೇಡಿ ನಮ್ಮ ಮನೆಗೆ. ಆಂಟಿ ಮಾಡಿಕೊಟ್ಟಿದ್ದು ಊಟ ತಿಂದು ಭರ್ಜರಿಯಾಗಿತ್ತು ಹೊಟ್ಟೆ. ಇನ್ನು ಅದಾದ್ಮೇಲೆ ಒಂದು 70 ಕಿಲೋಮೀಟರ್ಸ್ ಎಲ್ಲ ಬಂದ ಮೇಲೆ ನಾವು ಒಂದು ಬ್ರೇಕ್ ತಗೊಂಡ್ವಿ. ಅಲ್ಲೇ ಒಂದು ಮೈಸೂರು ಮಿಡಲ್ ಅಲ್ಲಿ ಒಂದು ಕ್ಯಾಂಟೀನ್ ಅಲ್ಲಿ. ನೆಕ್ಸ್ಟ್ ನಾವು ಊರಿಗೆ ಹೊರಟ್ವಿ. ನಾವು ಊರಿಗೆ ಹೋಗಿ ಸಿಕ್ತೀವಿ. ಬೆಂಗಳೂರಿಂದ ನಮ್ಮ ಪ್ರಿಯಾಪಟ್ಟಣಕ್ಕೆ 9:43 ಆಗಿದೆ. ಆ್ಯಕ್ಚುಲಿ ಕನಕಪುರ ನಿತೇಶ್ ಬ್ರೋ ಅವ್ರ ಮನೆಯಿಂದ ಬರೋಕ್ಕೆ. ಇವಾಗ ಐಸ್ ಕ್ರೀಮ್ ತಿನ್ನೋ ಆಸೆ ಆಗೈತೆ. ಐಸ್ ಕ್ರೀಮ್ ತೊಗೊಳೋದಕ್ಕೆ ಅಂದ್ಬಿಟ್ಟು ನಂದಿನಿ ಔಟ್ಲೆಟ್ಗೆ ಬಂದಿದ್ದೀವಿ. ಸೊ ಹೊಟ್ಟೆ ಕೂಲ್ ಆಗಲಿ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು. बाय बाय टाटा.